ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡೋದಕ್ಕೆ ಸಿಂಪಲ್ ಆಗಿ ಕಾಣಿಸಿದ್ರು ಕೂಡ ಈ ವಿಶ್ವದಲ್ಲೇ ಅತ್ಯಂತ ಮಿಸ್ಟೀರಿಯಸ್ ಆದ ವಿಷಯ ಏನಾದರೂ ಇದೆಯಾ ಅಂದ್ರೆ ಅದು ನಮ್ಮ ದೇಹ ಅಂತ ಹೇಳಬಹುದು. ಆದ್ರೆ ನಮ್ಮ ದೇಹದಲ್ಲಿ ಅಂತಹ ಮಿಸ್ಟರಿ ಏನಿದೆ, ನಮ್ಮಲ್ಲಿ ಅಡಗಿರುವ ರಹಸ್ಯಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಲು ಬಯಸಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ನೀವು ಆಶ್ಚರ್ಯಗೊಳ್ತೀರಾ. ಡಿಎನ್ಎ ಸ್ಟೋರೇಜ್ ಕೆಪಾಸಿಟಿ. ನಮ್ಮ ದೇಹದಲ್ಲಿರುವ 1 ಗ್ರಾಮ್ ಡಿಎನ್ಎದಲ್ಲಿ ಸರಿಸುಮಾರು 700 ಟೆರಾಬೈಟ್ಸ್ ಅಂದ್ರೆ 7 ಲಕ್ಷಗಳಷ್ಟು GB ಇರುವ ಡೇಟಾವನ್ನ ಸ್ಟೋರ್ ಮಾಡಿಕೊಳ್ಳುವ ಕೆಪಾಸಿಟಿ ಇರುತ್ತೆ. ಇದೇ ಡೇಟಾವನ್ನ ಲೇಟೆಸ್ಟ್ ಟೆಕ್ನಾಲಜಿಯಿಂದ ತಯಾರಿಸಿದ 3TB ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಮಾಡಲು ನಮಗೆ 233 ಹಾರ್ಡ್ ಡಿಸ್ಕ್ ಗಳು ಬೇಕಾಗ್ತವೆ. ಅವುಗಳ ತೂಕನೇ 150 kg ಇರುತ್ತೆ. ಇಷ್ಟೊಂದು ಹಾರ್ಡ್ ಡಿಸ್ಕ್ ಅಲ್ಲಿರುವ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಿಕೊಳ್ಳುವ ಕೆಪಾಸಿಟಿ ನಮ್ಮ ದೇಹದಲ್ಲಿನ 1 ಗ್ರಾಮ್ ಡಿಎನ್ಎಗಿರುತ್ತೆ. ನಮ್ಮ ದೇಹದಲ್ಲಿನ ಎಲ್ಲ ಡಿಎನ್ಎ ನ ಸೇರಿಸಿ ಒಂದು ಚೈನ್ ನ ತಯಾರಿಸಿದ್ರೆ ಆ ಚೈನ್ ಸರಿಸುಮಾರು 1600 ಕೋಟಿ ಕಿಲೋಮೀಟರ್ ನಷ್ಟು ಉದ್ದವಿರುತ್ತೆ. ಬ್ರೈನ್ ಅಲ್ಲಿ ನಡೆಯುವ ಕೆಮಿಕಲ್ ರಿಯಾಕ್ಷನ್ಸ್. ನಮ್ಮ ಬ್ರೈನ್ ಅಲ್ಲಿ 1 ಸೆಕೆಂಡ್ಗೆ ಸರಿಸುಮಾರು 1 ಲಕ್ಷದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ನಡೀತವೆ. ಈ ರಿಯಾಕ್ಷನ್ಸ್ ಇಂದಾನೆ ನಾವು ನೋಡ್ತಿದ್ದೇವೆ, ಮಾತನಾಡ್ತಿದ್ದೇವೆ, ಮಾತನಾಡಿದ್ದನ್ನ ಅರ್ಥ ಮಾಡಿಕೊಳ್ತಿದ್ದೇವೆ. ಇವುಗಳಲ್ಲಿ ಯಾವುದೇ ಒಂದು ರಿಯಾಕ್ಷನ್ ನಿಂತು ಹೋದ್ರೂ ಕೂಡ ನಮ್ಮಿಂದ ಜೀವಿಸಲು ಆಗೋದಿಲ್ಲ. ನಮ್ಮ ಪೂರ್ತಿ ದೇಹದಲ್ಲಿ ಕಣ್ಣಿನ ಮೇಲಿನ ಕಾರ್ನಿಯ ಬಿಟ್ರೆ ಉಳಿದ ಎಲ್ಲಾ ಭಾಗಗಳಿಗೂ ರಕ್ತ ಸಂಚಲನೆಯಾಗುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ನಿಮ್ಗೆ ನಮ್ಮ ರಕ್ತ ಒಂದು ದಿನಕ್ಕೆ ನಮ್ಮ ದೇಹದಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತೆ ಅನ್ನೋದು ಗೊತ್ತಾ? ನಮ್ಮ ರಕ್ತ ಸರಿಸುಮಾರು 19,312 ಕಿಲೋಮೀಟರ್ ಪ್ರಯಾಣಿಸುತ್ತೆ. ಈ ದೂರ ಭಾರತದಿಂದ ಅಮೆರಿಕಾಗೆ ಇರುವ ದೂರಕ್ಕಿಂತಲೂ ಹೆಚ್ಚು. ಇಷ್ಟು ದೂರ ನಮ್ಮ ರಕ್ತ ಕಣಗಳು ಕೇವಲ ಒಂದೇ ದಿನದಲ್ಲಿ ಪ್ರಯಾಣಿಸ್ತವೆ. ಬ್ರೈನ್ ಅಲ್ಲಿ ನಡೆಯುವ ನ್ಯೂರಾನ್ ಕಮ್ಯುನಿಕೇಶನ್ಸ್. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಕಾರಣ ಈ ನ್ಯೂರಾನ್ಸ್. ನಮ್ಮ ಬ್ರೈನ್ ಅಲ್ಲಿ 86 ಮಿಲಿಯನ್ ಅಷ್ಟು ನ್ಯೂರಾನ್ಸ್ ಇರ್ತವೆ. ಒಂದೊಂದು ನ್ಯೂರಾನ್ಸ್ ಇತರೆ 10,000 ನ್ಯೂರಾನ್ಸ್ ನೊಂದಿಗೆ ಕನೆಕ್ಟ್ ಆಗಿರ್ತವೆ. ಹೀಗೆ ನಮ್ಮ ಬ್ರೈನ್ ಅಲ್ಲಿ ಟ್ರಿಲಿಯನ್ ಅಷ್ಟು ನ್ಯೂರಾನ್ ಗಳ ಕನೆಕ್ಷನ್ಸ್ ಇರ್ತವೆ. ಇವುಗಳಲ್ಲಿ ಸಿಗ್ನಲ್ಸ್ ಗಂಟೆಗೆ 320 ಕಿಲೋಮೀಟರ್ ನಷ್ಟು ವೇಗವಾಗಿ ಪ್ರಯಾಣಿಸ್ತವೆ. ಅಂದ್ರೆ ಈ ಪ್ರಪಂಚದಲ್ಲಿನ ಫಾಸ್ಟೆಸ್ಟ್ ಬುಲೆಟ್ ಟ್ರೈನ್ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್ ಗಳ ಮಧ್ಯೆ ಸಿಗ್ನಲ್ಸ್ ಟ್ರಾನ್ಸ್ಫರ್ ಆಗ್ತವೆ. ಬ್ಲಡ್ ಗ್ರೂಪ್ಸ್. ಈ ಪ್ರಪಂಚದಲ್ಲಿ ಎಷ್ಟು ವಿಧವಾದ ಬ್ಲಡ್ ಗ್ರೂಪ್ಸ್ ಇವೆ ಅಂತ ನಿಮ್ಮನ್ನ ಕೇಳಿದ್ರೆ ನೀವು 8 ಅಂತ ಹೇಳಬಹುದು. ಆದ್ರೆ ISBT ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವರು ಈಗಿನವರೆಗೂ ಸರಿಸುಮಾರು 30 ವಿಧವಾದ ಬ್ಲಡ್ ಗ್ರೂಪ್ಸ್ ನ ಗುರುತಿಸಿದ್ದಾರೆ. ಉದಾಹರಣೆಗೆ RH ನಲ್ ಅಥವಾ ಗೋಲ್ಡ್ ಬ್ಲಡ್ ಗ್ರೂಪ್. ಈ ಬ್ಲಡ್ ಗ್ರೂಪ್ ನ ಹೊಂದಿರುವವರು ಈ ಪ್ರಪಂಚದಲ್ಲಿ ಕೇವಲ 43 ಜನರಿದ್ದಾರೆ. ಸ್ಟ್ರಾಂಗೆಸ್ಟ್ ಬೋನ್. ನಮ್ಮ ದೇಹದಲ್ಲಿ ಎಲ್ಲದಕ್ಕಿಂತ ಗಟ್ಟಿಯಾದ ಮೂಳೆ ಯಾವುದು ಗೊತ್ತಾ? ಅದು ನಮ್ಮ ತೊಡೆಯಲ್ಲಿರುವ ಮೂಳೆ. ಇದು ಕಾಂಕ್ರೀಟ್ ಗಿಂತಲೂ ಗಟ್ಟಿಯಾಗಿರುತ್ತೆ. ಈ ಬೋನ್ ನ ಸಾಮರ್ಥ್ಯ ಎಷ್ಟು ಅನ್ನೋದು ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯಗೊಳ್ತೀರಾ. 1 ಇಂಚಿನಷ್ಟು ಅಗಲವಿರುವ ನಮ್ಮ ಮೂಳೆ ಸರಿಸುಮಾರು 8,625 kgಯಷ್ಟು ಭಾರವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಈ ಭಾರ 5 ಟ್ರಕ್ಗಳ ತೂಕಕ್ಕೆ ಸಮ. ಆಶ್ಚರ್ಯಗೊಳಿಸುವ ಮತ್ತೊಂದು ವಿಷಯ ಏನೆಂದ್ರೆ ಇಷ್ಟು ಸ್ಟ್ರಾಂಗ್ ಆಗಿರುವ ಈ ಬೋನ್ಗಳಲ್ಲೂ ಕೂಡ 31% ನಷ್ಟು ನೀರೇ ಇರುತ್ತೆ. ನಮ್ಮ ದೇಹ ಹಾಗೂ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ಅಣುಗಳಿಂದ ತಯಾರಾಗಿರುತ್ತೆ. ನಮ್ಮ ದೇಹ 7 ಆಕ್ಟಿಲಿಯನ್ ಅಣುಗಳಿಂದ ತಯಾರಾಗಿರುತ್ತೆ. ಅಂದ್ರೆ ಈ ಪ್ರಪಂಚದಲ್ಲಿರುವ ಒಟ್ಟು ಜನಸಂಖ್ಯೆಗಿಂತ 5,000 ಪಟ್ಟಷ್ಟು ಹೆಚ್ಚು ಅಣುಗಳಿಂದ ನಮ್ಮ ದೇಹ ತಯಾರಾಗಿರುತ್ತೆ. ಒಂದ್ ವೇಳೆ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಈ ವಿಷಯ ನಿಮಗೆ ಗೊತ್ತಿರುತ್ತೆ. ಅದೇನೆಂದ್ರೆ ಪ್ರತಿಯೊಂದು ಅಣುವಿನಲ್ಲಿ 99% ನಷ್ಟು ಖಾಲಿ ಜಾಗ ಇರುತ್ತೆ. ನಮ್ಮ ದೇಹದಲ್ಲಿನ ಈ 7 ಆಕ್ಟಿಲಿಯನ್ ಅಣುಗಳಿಂದ ಆ ಖಾಲಿ ಜಾಗವನ್ನ ತೆಗೆದ್ರೆ ನಮ್ಮ ಪೂರ್ತಿ ದೇಹ ಒಂದು ಸಾಸುವೆ ಕಾಳಷ್ಟಿರುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ನ್ಯೂಟ್ರಾನ್ ಸ್ಟಾರ್. ಒಂದು ಅಕ್ಕಿ ಕಾಳಷ್ಟಿರುವ ನ್ಯೂಟ್ರಾನ್ ಸ್ಟಾರ್ 17,000 ಕೋಟಿ kgಯಷ್ಟು ತೂಕ ಇರುತ್ತೆ. ಇದಕ್ಕೆ ಕಾರಣ ನ್ಯೂಟ್ರಾನ್ ಸ್ಟಾರ್ ನ ಅಣುಗಳಲ್ಲಿ ಖಾಲಿ ಜಾಗವಿರೋದಿಲ್ಲ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಹೃದಯ ನಿಮಿಷಕ್ಕೆ 72 ಸಲ ಬಡಿದುಕೊಳ್ಳುತ್ತೆ ಎಂಬ ವಿಷಯ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ನಿಮಗೆ ಗೊತ್ತಾ, ಪುರುಷರಿಗಿಂತ ಸ್ತ್ರೀಯರ ಹೃದಯನೇ ಹೆಚ್ಚು ಸಲ ಬಡಿದುಕೊಳ್ಳುತ್ತೆ. ಪುರುಷರ ಹೃದಯ 1 ನಿಮಿಷಕ್ಕೆ ಸರಾಸರಿಯಾಗಿ 70 ಸಲ ಬಡಿದುಕೊಳ್ಳುತ್ತೆ. ಆದ್ರೆ ಸ್ತ್ರೀಯರ ಹೃದಯ ನಿಮಿಷಕ್ಕೆ 78 ಸಲ ಬಡಿದುಕೊಳ್ಳುತ್ತೆ. ಇದಕ್ಕೆ ಕಾರಣವೇನೆಂದ್ರೆ ಪುರುಷರಲ್ಲಿರುವ ಹೃದಯ 180 ಗ್ರಾಮ್ ನಷ್ಟು ತೂಕವಿದ್ರೆ ಸ್ತ್ರೀಯರ ಹೃದಯ ಕೇವಲ 120 ಗ್ರಾಮ್ ನಷ್ಟು ತೂಕವಿರುತ್ತೆ. ಗಾತ್ರದಲ್ಲಿ ತೂಕದಲ್ಲಿ ಪುರುಷರಿಗಿಂತ ಕಡಿಮೆ ಇರೋದ್ರಿಂದ ಸ್ತ್ರೀಯರ ಹೃದಯ ರಕ್ತವನ್ನ ಪಂಪ್ ಮಾಡಲು ಹೆಚ್ಚು ಸಲ ಬಡಿದುಕೊಳ್ಳಬೇಕಾಗುತ್ತೆ. ನಮ್ಮ ನಾಲಿಗೆ ಯಾವುದೇ ಒಂದು ಆಹಾರದ ರುಚಿಯನ್ನ ಕೇವಲ 0.15 ಸೆಕೆಂಡಿನಲ್ಲಿ ಗುರುತಿಸುತ್ತೆ. ಈ ವೇಗ ನಾವು ಕಣ್ಣುರಪ್ಪೆ ಬಡಿಯುವ ವೇಗಕ್ಕಿಂತಲೂ ತುಂಬಾ ವೇಗವಾಗಿರುತ್ತೆ. ನಮ್ಮ ದೇಹದಲ್ಲಿ ನಾವು ಸಾಯೋವರೆಗೂ ಬೆಳೆಯುವ ಭಾಗಗಳು ಯಾವುವು ಗೊತ್ತಾ? ಅವು ಕಿವಿ ಮತ್ತು ಮೂಗು. ಇವು 1 ವರ್ಷಕ್ಕೆ 1 ಮಿಲಿಮೀಟರ್ ನಷ್ಟು ಉದ್ದ ಬೆಳೀತಾನೆ ಇರ್ತವೆ.
ನಮ್ಮ ದೇಹದಲ್ಲಿ ಒಂದು ದಿನಕ್ಕೆ 2,000 ಕೋಟಿಯಷ್ಟು ಕೆಂಪು ರಕ್ತ ಕಣಗಳು, 4,000 ಕೋಟಿಯಷ್ಟು ಪ್ಲೇಟ್ಲೆಟ್ಸ್ ಮತ್ತು 1,000 ಕೋಟಿಯಷ್ಟು ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗ್ತವೆ. ಹಾಗೂ ಒಂದು ಹನಿ ರಕ್ತದಲ್ಲಿ 10,000 ರಕ್ತ ಕಣಗಳು ಹಾಗೂ 2,50,000 ಪ್ಲೇಟ್ಲೆಟ್ಸ್ ಇರ್ತವೆ. ನಮ್ಗೆಲ್ರಿಗೂ ಗೊತ್ತಿರುವಂತೆ ನಮ್ಮ ಕಣ್ಣು 576 ಮೆಗಾಪಿಕ್ಸೆಲ್ನಷ್ಟು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಆದ್ರೆ ನಮ್ಮ ಬ್ರೈನ್ನ ಕೆಪಾಸಿಟಿ ಎಷ್ಟು ಅನ್ನೋದು ನಿಮಗೆ ಗೊತ್ತಾ? ನಮ್ಮ ಬ್ರೈನ್ನ ಕೆಪಾಸಿಟಿ 2.5 ಪೆಟಾಬೈಟ್ಸ್. KB, MB, GB, TB, PB ಅಂದ್ರೆ 1000 GB ಒಂದು TBಗೆ ಸಮ, 1000 TB ಒಂದು PBಗೆ ಸಮ ಅಂದ್ರೆ ಪೆಟಾಬೈಟ್. ನಮ್ಮ ಬ್ರೈನ್ 2.5 ಪೆಟಾಬೈಟ್ ನಷ್ಟು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಿಕೊಳ್ಳುವ ಕೆಪಾಸಿಟಿಯನ್ನ ಹೊಂದಿದೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವಾವಧಿಯಲ್ಲಿ ಕನಿಷ್ಠ ಅರ್ಧ PBಯನ್ನ ಕೂಡ ಉಪಯೋಗಿಸೋದಿಲ್ಲ. ನಮ್ಮ ಹೃದಯ ನಾವು ತಾಯಿ ಗರ್ಭದಲ್ಲಿರುವಾಗ 4 ವಾರಗಳ ನಂತರದಿಂದ ಬಡಿದುಕೊಳ್ಳಲು ಪ್ರಾರಂಭಿಸುತ್ತೆ. ಹಾಗೆ ಪ್ರಾರಂಭವಾದ ಹೃದಯ ನಿಮಿಷಕ್ಕೆ 72 ಬಾರಿ, ತಿಂಗಳಿಗೆ 36 ಲಕ್ಷ ಬಾರಿ, ನಮ್ಮ ಪೂರ್ತಿ ಜೀವಾವಧಿಯಲ್ಲಿ 270 ಕೋಟಿಯಷ್ಟು ಬಾರಿ ಬಡಿದುಕೊಳ್ಳುತ್ತೆ. ಹೀಗೆ ಬಡಿದುಕೊಳ್ಳುತ್ತಾ ನಮ್ಮ ಹೃದಯ ನಮ್ಮ ಪೂರ್ತಿ ಜೀವಾವಧಿಯಲ್ಲಿ 150 ಕೋಟಿ ಬ್ಯಾರಲ್ಸ್ ನಷ್ಟು ರಕ್ತವನ್ನ ಪಂಪ್ ಮಾಡುತ್ತೆ. 150 ಬ್ಯಾರಲ್ಸ್ ನಷ್ಟು ರಕ್ತ ಎಷ್ಟಿರುತ್ತೆ ಅಂದ್ರೆ ಈ ರಕ್ತದಿಂದ ನಾವು 200 ಟ್ರೈನ್ ಟ್ಯಾಂಕ್ಸ್ ನ ತುಂಬಿಸಬಹುದು. ನಂಬರ್ ಆಫ್ ಸ್ಕಿನ್ ಸೆಲ್ಸ್. ಪ್ರತಿದಿನ ನಮ್ಮ ಚರ್ಮದ ಮೇಲಿಂದ 10 ಲಕ್ಷ ಸ್ಕಿನ್ ಸೆಲ್ಸ್ ಉದುರಿ ಹೋಗ್ತವೆ. ಹೀಗೆ ವರ್ಷಕ್ಕೆ 2 kgಯಷ್ಟು, ನಮ್ಮ ಪೂರ್ತಿ ಜೀವಾವಧಿಯಲ್ಲಿ 140 kgಯಷ್ಟು ಸ್ಕಿನ್ ಸೆಲ್ಸ್ ನಮ್ಮ ದೇಹದಿಂದ ಬೇರ್ಪಡ್ತವೆ. ವಾತಾವರಣದಲ್ಲಿ ಹೀಗೆ ಬೇರ್ಪಟ್ಟ ಸ್ಕಿನ್ ಸೆಲ್ಸ್ ನ ತೂಕನೇ ಲಕ್ಷಗಳಷ್ಟು ಟನ್ ಇರುತ್ತೆ. ನಾವು ತಿನ್ನುವ ಆಹಾರದಿಂದ ನಮ್ಮ ದೇಹ ಹೋದ ಸ್ಕಿನ್ ಸೆಲ್ಸ್ ನ ಜಾಗದಲ್ಲಿ ಹೊಸ ಸ್ಕಿನ್ ಸೆಲ್ಸ್ ನ ತಯಾರಿಸುತ್ತೆ. ಹೀಗೆ ನಮ್ಮ ಚರ್ಮ ಪ್ರತಿ 30 ದಿನಗಳಿಗೊಮ್ಮೆ ಹೊಸದಾಗಿ ಬದಲಾಗುತ್ತೆ. ನಮ್ಮ ಪೂರ್ತಿ ಜೀವಾವಧಿಯಲ್ಲಿ ನಮ್ಮ ಚರ್ಮ ಸರಿಸುಮಾರು 1000 ಬಾರಿ ಹೊಸದಾಗಿ ಬದಲಾಗುತ್ತೆ. ನಮ್ಮ ದೇಹಕ್ಕೆ ಎಲ್ಲಾದ್ರೂ ಪೆಟ್ಟು ಬಿದ್ರೆ ಅಥವಾ ಸುಟ್ಟು ಹೋದ್ರೆ ತಕ್ಷಣವೇ ನಾವು ಆ ನೋವನ್ನ ಅನುಭವಿಸ್ತೇವೆ. ಇದಕ್ಕೆ ಕಾರಣ ಪೈನ್ ರಿಸೆಪ್ಟರ್ಸ್. ಆದ್ರೆ ನಿಮಗೆ ಗೊತ್ತಾ, ನಮ್ಮ ಬ್ರೈನ್ ಅಲ್ಲಿ ನೋವಿಗೆ ಸಂಬಂಧಪಟ್ಟ ಪೈನ್ ರಿಸೆಪ್ಟರ್ಸ್ ಇರೋದಿಲ್ಲ. ಅಂದ್ರೆ ಒಂದು ವೇಳೆ ನಮ್ಮ ಬ್ರೈನ್ಗೆ ಏನಾದ್ರೂ ಪೆಟ್ಟು ಬಿದ್ರೆ ನಮಗೆ ನೋವು ಗೊತ್ತಾಗೋದಿಲ್ಲ. ಹೀಗೆ ನಮ್ಮ ಬ್ರೈನ್ ಅಲ್ಲಿ ಪೈನ್ ರಿಸೆಪ್ಟರ್ಸ್ ಇಲ್ಲದೆ ಇರೋದ್ರಿಂದ ನಾವಿನ್ನೂ ಜೀವಂತವಾಗಿದ್ದೇವೆ. ಆದ್ರೆ ಅದು ಹೇಗೆ ಅಂತ ಕೇಳ್ತೀರಾ? ನಮ್ಮ ಬ್ರೈನ್ ಅಲ್ಲಿ ಕೆಲವು ಕೋಟಿಗಳಷ್ಟು ನ್ಯೂರಾನ್ಸ್, ಕೋಟಿಗಳಷ್ಟು ಸೆಲ್ಸ್, ಕೋಟಿಗಳಷ್ಟು ಬ್ಲಡ್ ವಿಸಲ್ಸ್ ಚಿಕ್ಕ ಜಾಗದಲ್ಲಿ ಹತ್ತಿರದಲ್ಲಿರ್ತವೆ. ಇವು ಎಷ್ಟು ಹತ್ತಿರದಲ್ಲಿರ್ತವೆ ಅಂದ್ರೆ ಒಂದು ವೇಳೆ ಬ್ರೈನ್ ಅಲ್ಲಿ ಪೈನ್ ರಿಸೆಪ್ಟರ್ಸ್ ಇಲ್ಲದಿದ್ರೆ ಆಗ ಬರುವ ತಲೆನೋವನ್ನ ನಮ್ಮಿಂದ ತಡೆದುಕೊಳ್ಳಲು ಆಗೋದಿಲ್ಲ. ನಮ್ಮ ಹೃದಯ ದೇಹದಲ್ಲಿನ ಪ್ರತಿಯೊಂದು ಭಾಗಕ್ಕೆ ರಕ್ತವನ್ನ ಪಂಪ್ ಮಾಡುತ್ತೆ. ಆದ್ರೆ ನಮ್ಮ ಹೃದಯ ಎಷ್ಟು ಪ್ರೆಷರ್ ನಿಂದ ರಕ್ತವನ್ನ ಪಂಪ್ ಮಾಡುತ್ತೆ ಗೊತ್ತಾ? ಉದಾಹರಣೆಗೆ ನಮ್ಮ ಹೃದಯ ಒಂದು ಚಿಕ್ಕ ಪಂಪ್ ಅಂತ ಅಂದುಕೊಂಡ್ರೆ ಅದರಿಂದ ಬರುವ ವಾಟರ್ ಯಾವುದೇ ರೀತಿಯ ಪೈಪ್ ನ ಅವಶ್ಯಕತೆ ಇಲ್ಲದೇನೆ 4 ಫ್ಲೋರ್ ನಷ್ಟು ಎತ್ತರದವರೆಗೂ ತಲುಪುತ್ತೆ. ಹೀಗೆ ಇಷ್ಟು ಪ್ರೆಷರ್ ನಿಂದ ನಮ್ಮ ಹೃದಯ ದೇಹದಲ್ಲಿ ರಕ್ತವನ್ನ ಪಂಪ್ ಮಾಡುತ್ತೆ. ನಮ್ಮಲ್ಲಿ ತುಂಬಾ ಜನರಿಗೆ ಐಬ್ರೋಸ್ ಯಾಕಿರ್ತವೆ ಅನ್ನೋದು ಗೊತ್ತಿರಲ್ಲ. ಈ ಐಬ್ರೋಸ್ ಒಂದು ವಿಧವಾಗಿ ನಮ್ಮ ಕಣ್ಣುಗಳನ್ನ ಸುರಕ್ಷಿತವಾಗಿಡ್ತವೆ. ಉದಾಹರಣೆಗೆ ನೀವು ಈಗಿನವರೆಗೂ ಎಷ್ಟೋ ಸಲ ಮಳೆಯಲ್ಲಿ ನೆಂದಿರ್ತೀರಾ. ಆ ಸಮಯದಲ್ಲಿ ನಿಮ್ಮ ಕಣ್ಣುಗಳನ್ನ ತೆರೆದಿಟ್ಟರು ಕೂಡ ಒಂದು ಮಳೆ ಹನಿ ಕೂಡ ನಿಮ್ಮ ಕಣ್ಣಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಐಬ್ರೋಗಳು ಈ ರೀತಿಯಾಗಿ ಡಿಸೈನ್ ಆಗಿರ್ತವೆ. ಇವುಗಳ ಮೇಲಿಂದ ಬರುವ ನೀರನ್ನ ಪಕ್ಕಕ್ಕೆ ತಳ್ಳೋದೆ ಇವುಗಳ ಕೆಲಸ. ಇವು ಕೇವಲ ಮಳೆ ನೀರಿಗೊಂದೇ ಅಲ್ಲ, ನಾವು ಕೆಲಸ ಮಾಡುವಾಗ ಬರುವ ಬೆವರಿನಿಂದ ಕೂಡ ನಮ್ಮನ್ನ ಕಾಪಾಡ್ತವೆ. ನಮ್ಮ ಕಿಡ್ನಿಗಳಲ್ಲಿ ಸರಿ ಸುಮಾರು 10 ರಿಂದ 20 ಲಕ್ಷಗಳಷ್ಟು ನೆಫ್ರಾನ್ಸ್ ಅಂತ ಕರೆಯಲ್ಪಡುವ ಫಿಲ್ಟರ್ಸ್ ಇರ್ತವೆ. ಈ ಫಿಲ್ಟರ್ಸ್ ನಮ್ಮ ರಕ್ತದಲ್ಲಿರುವ ತ್ಯಾಜ್ಯವನ್ನ ಬೇರ್ಪಡಿಸ್ತವೆ. ನಮ್ಮ ದೇಹದಲ್ಲಿರುವ ಒಂದೊಂದು ರಕ್ತ ಕಣಗಳು ಈ 20 ಫಿಲ್ಟರ್ಗಳ ಮೂಲಕ ಫಿಲ್ಟರ್ ಆಗ್ತವೆ. ಹೀಗೆ ನಮ್ಮ ಕಿಡ್ನಿಗಳು ಪ್ರತಿ 50 ನಿಮಿಷಕ್ಕೊಮ್ಮೆ ನಮ್ಮ ದೇಹದಲ್ಲಿನ ಪೂರ್ತಿ ಬ್ಲಡ್ ನ ಕ್ಲೀನ್ ಮಾಡ್ತವೆ. ಹೀಗೆ ದಿನಕ್ಕೆ 400 ಬಾರಿ ನಮ್ಮ ದೇಹದಲ್ಲಿನ ಪೂರ್ತಿ ರಕ್ತ ಫಿಲ್ಟರ್ ಆಗುತ್ತೆ. ಈ ಪ್ರಪಂಚ ಎಲ್ಲಾ ಮಾನವರಿಗೂ ಒಂದೇ ರೀತಿಯಾಗಿ ಕಾಣಿಸುತ್ತಾ ಅಂತ ಕೇಳಿದ್ರೆ ನೀವು ಹೌದು ಅಂತ ಹೇಳಬಹುದು. ಆದ್ರೆ ಅದು ತಪ್ಪು. ಯಾಕಂದ್ರೆ ಪುರುಷರು ನೋಡುವ ಪ್ರಪಂಚ ಬೇರೆ ಇರುತ್ತೆ, ಸ್ತ್ರೀಯರು ನೋಡುವ ಪ್ರಪಂಚ ಬೇರೆ ಇರುತ್ತೆ. ಯಾಕಂದ್ರೆ ಸ್ತ್ರೀಯರಿಗೆ ಈ ಪ್ರಪಂಚ ಪುರುಷರಿಗಿಂತ 2% ನಷ್ಟು ಹೆಚ್ಚು ಬಣ್ಣ ಬಣ್ಣವಾಗಿ ಕಾಣಿಸುತ್ತೆ. ಇದಕ್ಕೆ ಕಾರಣ ಸ್ತ್ರೀಯರಲ್ಲಿರುವ ಕ್ರೋಮೋಸೋಮ್ಸ್. ಪುರುಷರಲ್ಲಿ XY ಎಂಬ ಕ್ರೋಮೋಸೋಮ್ಸ್ ಇರ್ತವೆ, ಆದ್ರೆ ಸ್ತ್ರೀಯರಲ್ಲಿ 2X ಕ್ರೋಮೋಸೋಮ್ಸ್ ಇರ್ತವೆ. ಸ್ತ್ರೀಯರಲ್ಲಿ X ಕ್ರೋಮೋಸೋಮ್ಸ್ ಇರೋದ್ರಿಂದ ಅವರ ಕಲರ್ ಪರ್ಸೆಪ್ಷನ್ ಕೂಡ ಹೆಚ್ಚಾಗಿರುತ್ತೆ. ಇದಕ್ಕಾಗಿ ಅವರು ಪುರುಷರಿಗಿಂತ 2% ನಷ್ಟು ಕಲರ್ಫುಲ್ ಆಗಿ ಈ ಪ್ರಪಂಚವನ್ನ ನೋಡ್ತಾರೆ. ಈ ವಿಡಿಯೋದಿಂದ ನೀವೇನಾದ್ರೂ ಹೊಸ ವಿಷಯ ಕಲ್ತುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.